ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಸೂಪರಾಗಿರುವಂಥ ಬಾಳೆಕಾಯಿ ಕಟ್ಲೆಟನ್ನು ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಮತ್ತೆ ಕೆತ್ತಡ, ಬನ್ನಿ ಶುರು ಮಾಡೋಣ. ನಾವು ಮೊದಲಿಗೆ ಬಾಳೆಕಾಯಿ ಕಟ್ ಮಾಡಿಬಿಟ್ಟು ಬೇಯಲಿಕ್ಕೆ ಹಾಕ್ಕೊಳ್ಳೋಣ. ಹಾಗೆ ಜೊತೆಲಿ ಆಲೂಗೆಡ್ಡೆ ಕೂಡ ಬೇಯಿಸ್ಕೊಳ್ಳೋಣ. ಬಾಳೆಕಾಯಿ ಬೆಂದು ರೆಡಿಯಾಗಿದೆ. ನಾವು ಅದರದ್ದು ಮೇಲೆ ಸಿಪ್ಪೆ ತೆಗೆದುಕೊಳ್ಳೋಣ. ಸ್ವಲ್ಪ ಬಿಸಿಯಾಗಿದೆ, ಹಾಗೆ ಸಿಪ್ಪೆ ತೆಗೆದ್ಬಿಟ್ಟು ತಣ್ಣಗಾಗಲಿಕ್ಕೆ ಬಿಡೋಣ. ಈಗ ಬಾಳೆಕಾಯಿ ತಣ್ಣಗಾಗಿದೆ, ನಾವೀಗ ಮ್ಯಾಶ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಬೆಂದಿರೋದ್ರಿಂದ ಬೇಗನೆ ಮ್ಯಾಶ್ ಮಾಡ್ಕೋಬೋದು. ಹಾಗೆ ಜೊತೆಗೆ ಆಲೂಗೆಡ್ಡೆ ಕೂಡ ಸೇರಿಸ್ಕೊಂಡು ನಾವು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಇದೀಗ ರೆಡಿಯಾಗಿದೆ, ಸೈಡ್ ಇಟ್ಕೊಳ್ಳೋಣ. ನಾವೀಗ ಕಟ್ಲೆಟ್ಗೆ ಒಂದು ಮಸಾಲೆ ರೆಡಿ ಮಾಡೋಣ. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೇವೆ. ಒಂದು 3 ಚಮಚ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ 2 ನೀರುಳ್ಳಿ ಸೇರಿಸ್ಕೊಳ್ಳೋಣ. ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ. ಹಾಗೆ ಒಂದು 4 ಎಸಳು ಬೆಳ್ಳುಳ್ಳಿ ಕೂಡ ಗಜಬಜ ಜಜ್ಜಿದ್ವಿ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಒಂದು ಸಣ್ಣ ಶುಂಠಿ ಪೀಸು ಸಣ್ಣದಾಗಿ ಹೆಚ್ಚಿಕೊಂಡಿದ್ವಿ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಒಂದು 3 ಹಸಿರು ಮೆಣಸು ಕಟ್ ಮಾಡಿಟ್ಕೊಂಡಿದ್ವಿ, ಅದನ್ನು ಕೂಡ ಈಗ ಸೇರಿಸ್ಕೊಳ್ಳೋಣ. ಎಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಒಂದು ಅರ್ಧ ಟೊಮೆಟೊ ಕಟ್ ಮಾಡಿಟ್ಟಿದ್ದೀವಿ, ಇದನ್ನ ಸೇರಿಸ್ಕೊಳ್ಳೋಣ. ಹಾಗೆ ಸಣ್ಣ ಒಂದು ಕ್ಯಾರೆಟ್ ತುರಿದಿಟ್ಟಿದ್ವಿ, ಅದು ಕೂಡ ಸೇರಿಸ್ಕೊಡುವ. ಇವೆಲ್ಲ ಆಪ್ಷನಲ್ಲ, ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಕ್ಯಾರೆಟ್ ಎಲ್ಲ ಇದ್ದರೆ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಫ್ರೈ ಮಾಡ್ಕೊಳ್ಳೋಣ. ಮತ್ತು ಸ್ವಲ್ಪ ತೆಂಗಿನ ತುರಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ರುಚಿಗೆ ಬೇಕಾದಷ್ಟು. ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಸ್ವಲ್ಪ ಮಸಾಲೆ ಸೇರಿಸ್ಕೊಳ್ಳುವ. ಒಂದು 1/4 ಚಮಚ ಜೀರಿಗೆ ಪೌಡರ್ ಹಾಕ್ಕೊಳ್ಳೋಣ. ಹಾಗೆ ಒಂದು 1/4 ಚಮಚ ಪೆಪ್ಪರ್ ಪೌಡರು. ಹಾಗೆ ಒಂದು ಚಿಟಿಕೆ ಗರಂ ಮಸಾಲೆ ಹಾಕ್ಕೊಳ್ಳೋಣ. ನಾನು ಹಸಿರು ಮೆಣಸು ಹಾಕಿದ್ದೇನೆ, ಅದ್ರ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ಳೋಣ, ಚೆನ್ನಾಗಿರುತ್ತೆ, ಜಾಸ್ತಿ ಬೇಡ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಮಸಾಲೆ ತಣ್ಣಗಾಗಲಿಕ್ಕೆ ಬಿಡೋಣ. ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೊಳ್ಳೋಣ. ಬಾಳೆಕಾಯಿ ಮತ್ತು ಆಲೂಗೆಡ್ಡೆ ಮಿಶ್ರಣಕ್ಕೆ ನಾವೀಗ ರೆಡಿ ಮಾಡಿರುವ ಮಸಾಲೆನ ಸೇರಿಸ್ಕೊಳ್ಳೋಣ. ಈ ರೀತಿ ಮಸಾಲೆ ಮಾಡಿ ಕಟ್ಲೆಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಭಾಳ ಟೇಸ್ಟಿಯಾಗಿರುತ್ತೆ.
ಹಾಗೆ ಈ ಗರಂ ಮಸಾಲೆ ಎಲ್ಲ ಹಾಕಿದ್ರಿಂದ ತುಂಬ ಚೆಂದ ಪರಿಮಳ, ಹಾಗೆ ಟೇಸ್ಟ್ ಕೂಡ ತುಂಬ ಸೂಪರಾಗಿರುತ್ತೆ. ನೀವು ಏನಾದರೆ ಒಮ್ಮೆ ಮನೆಯಲ್ಲಿ ಮಾಡಿದರೆ ಖಂಡಿತ ವಾರಕ್ಕೊಮ್ಮೆ ಕಟ್ಲೆಟ್ ಮಾಡ್ತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಸೇರಿಸಿ. ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಹಾಕ್ಕೊಳ್ಳೋಣ. ನಾವು ಈ ರೀತಿ ಕಟ್ಲೆಟ್ ಮಾಡ್ಕೊಳ್ಳೋಣ. ಇಷ್ಟು ದಪ್ಪ ಇದ್ದರೆ ಸಾಕು. ತವಾದಲ್ಲಿ ಫ್ರೈ ಮಾಡ್ಕೊಳ್ಳೋಣ, ಡೀಪ್ ಫ್ರೈ ಮಾಡೋದು ಬೇಡ, ಯಾಕಂದರೆ ಎಲ್ಲ ಬೇಯಿಸ್ಕೊಂಡಿದ್ದೀವಿ. ನೀರುಳ್ಳಿ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈಗ ಎಲ್ಲದನ್ನೂ ಈ ರೀತಿ ಮಾಡಿಟ್ಕೊಳ್ಳೋಣ. ಮೊದಲಿಗೆ ಸಂಜೆ ಟೀ ಟೈಮಲ್ಲಿ ಅಥವಾ ಊಟದ ಜೊತೆಗೆ ಈ ರೀತಿ ಕಟ್ಲೆಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಈ ರೀತಿ ಒಗ್ಗರಣೆ ಹಾಕಿ ಮಸಾಲೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲ ಕಟ್ಲೆಟ್ ಮಾಡಿಟ್ಕೊಂಡಿದ್ದೇವೆ. ಈಗ ಚಿರೋಟಿ ರವೆ ಹಚ್ಚಿಬಿಟ್ಟು ನಾವು ತವಾ ಫ್ರೈ ಮಾಡ್ಕೊಳ್ಳೋಣ. ಕಟ್ಲೆಟ್ ಫ್ರೈ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ತವಾ ಇಟ್ಟಿದ್ದೇವೆ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋಣ. ನಾವೀಗ ಮಾಡ್ಕೊಂಡಿರೋ ಕಟ್ಲೆಟನ್ನು ಈ ಚಿರೋಟಿ ರವೆಯಲ್ಲಿ ಅದು ಬಿಟ್ಟು ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ. ನಿಧಾನ ಉರಿಲಿ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಂಡ್ರಾಯಿತು. ಸ್ವಲ್ಪ ಎಣ್ಣೆ ಹಾಕೊಳ್ಳೋ ಮೇಲಿಂದ ಸ್ವಲ್ಪ. ಒಂದು 3 ನಿಮಿಷ ಆಗಿದೆ. ನಾವು ನಿಧಾನಕ್ಕೀಗ ಟರ್ನ್ ಮಾಡುವ ಒಂದಾಗಿ. ಇನ್ನೊಮ್ಮೆ ನಿಧಾನಕ್ಕೆ ನಾವು ಟರ್ನ್ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ, ಬಟ್ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಆಗಿ ಫ್ರೈ ಆಗಿದೆ. ಇದು ಚೆನ್ನಾಗಿ ಫ್ರೈ ಆಗಿದೆ. 2 ಕಡೆಯೂ ಕೂಡ ರೋಸ್ಟ್ ಆಗಿ ನಾವೀಗ ತೆಕ್ಕೊಳ್ಳೋಣ. ಹಾಗೆ ಉಳಿದ ಕಟ್ಲೆಟನ್ನು ಕೂಡ ನಾವೀಗ ಫ್ರೈ ಮಾಡ್ಕೊಳ್ಳೋಣ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸಣ್ಣ ಉರಿಲಿ ಬೇಯಿಸ್ಕೊಳ್ಳೋಣ. ಈಗ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನಾವೀಗ ಇಟ್ಕೊಳ್ಳೋಣ, ಹಾಗೆ ಸರ್ವ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ ನೋಡಿ 2 ಕಡೆ ಕೂಡ. ಬಾಳೆಕಾಯಲ್ಲಿ ಮಾಡಿರುವ ಟೇಸ್ಟಿಯಾದ ಕಟ್ಲೆಟ್ ರೆಡಿಯಾಗಿದೆ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿ ಮಾಡ್ಕೋಬೋದು. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಒಂದಿನ ಟೀ ಟೈಮಲ್ಲಿ ಅಥವಾ ಊಟಕ್ಕೆ ಮಾಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹೊಸಬರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.